ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಿಗ್ ಬ್ರೇಕಿಂಗ್ ನ್ಯೂಸ್. ಚೆಲುವಿನ ಚಿತ್ತಾರ ಮಾಧುರಿಯಲ್ಲಿ ಒಂದು ಲವ್ ಸ್ಟೋರಿ ಕೊಪ್ಪಳದಲ್ಲಿ ನಡೆದಿದೆ. ರಕ್ಷಣೆ ನೀಡುವ ಪೊಲೀಸರೇ ಪ್ರೇಮಿಗಳನ್ನ ದೂರ ಮಾಡಿದ್ರ. 10 ದಿನಗಳ ಹಿಂದೆ ಗಣೇಶ್ ಮತ್ತು ಉಷಾರಾಣಿ ಮದುವೆಯಾಗಿದ್ದರು. ಮುದ್ದವಳ್ಳಿ ಗ್ರಾಮದ ಉಷಾರಾಣಿ ಚುಕ್ಕನಕಲ್ಲಿನ ಗಣೇಶ್ 10 ದಿನಗಳ ಹಿಂದೆ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಓಡಿ ಹೋಗಿ ಮದುವೆಯಾಗಿದ್ದು, ರಕ್ಷಣೆಗೋಸ್ಕರ ಗಂಗಾವತಿ ಪೊಲೀಸ್ ಸ್ಟೇಷನ್ನಲ್ಲಿ ಜೋಡಿ ಬಂದಿದ್ದರು. ಅಲ್ಲಿಂದ ಕೊಪ್ಪಳದ ಮಹಿಳಾ ಠಾಣೆಗೆ ಪೋಷಕರು ಕರೆದುಕೊಂಡು ಬಂದಿದ್ದರು. ರಕ್ಷಣೆ ನೀಡುವುದಾಗಿ ನಂಬಿಸಿ ದೂರ ಮಾಡಿದ್ರ ಪ್ರೇಮಿಗಳನ್ನ ಪೊಲೀಸರು ಅನ್ನೋದೇ ಒಂದು ರೋಚಕದ ಸಂಗತಿ. ಪ್ರೀತಿಸಿ ಮದುವೆಯಾದವರನ್ನು ರಕ್ಷಣೆ ನೀಡಲಿ ಪೊಲೀಸರಿ ವಿಲನ್ ಆಗಿದ್ದಾರಾ ಅನ್ನೋದೇ ಒಂದು ಪ್ರಶ್ನಾರ್ಥಕವಾಗಿದೆ. ಪ್ರೀತಿಸಿದ ಪತ್ನಿಗಾಗಿ ಎಸ್ಪಿ ಮೆಟ್ಟಲೇರಿದ ಪತಿರಾಯ, ಪತ್ನಿಗಾಗಿ ಪರಿತಪಿಸಿದ ಪತಿರಾಯ. ರಕ್ಷಣೆ ಕೊಡುವುದಾಗಿ ನಂಬಿಸಿ ಪೋಷಕರ ಹಿಂದೆ ಕಳಿಸಿದ ಪೊಲೀಸರೇ ನಮ್ಮ ಪ್ರೇಮಕ್ಕೆ ವಿಲನ್ ಆಗಿದ್ದಾರೆ. ಅದಕ್ಕಾಗಿ ಬೇಸರಗೊಂಡ ಪತಿರಾಯ ಎಸ್ಪಿ ಕಚೇರಿಯ ಮೆಟ್ಟಲೇರಿ ನನ್ನ ಪತಿ ನನ್ನ ಪತ್ನಿಯನ್ನ ಕಳಿಸಿಕೊಡಿ ಎಂದು ಅಂಗಲಾಚುತ್ತಿದ್ದಾನೆ. ವರದಿಗಾರರು ಎಂಡಿ ಅಲಿ, ಕೊಪ್ಪಳ ಜಿಲ್ಲೆ. ಹುಡುಗಿ ಹೆಸರು ಉಷಾರಾಣಿ ಹಳ್ಳಿಗುಡಿ ಅಂತ. ಮದುವೆ ಆಗಿದ್ದು ಡಿಸೆಂಬರ್ 1. ಅಲ್ಲಿಂದ ನಾನು ನಮ್ಮ ಫ್ರೆಂಡ್ ಮನೇಲಿ ಒಂದು 5 ದಿನ ಇದ್ದೆ. ಇರಬೇಕಾದ್ರೆ ಸ್ಟೇಷನಿಗೆ ಬಂದ್ವಿ. ಅಲ್ಲಿಂದ ಪ್ರಾಣಭಯ ಆಯಿತು ನನಗೆ. ಅಲ್ಲಿಂದ ಸ್ಟೇಷನ್ಗೆ ಕರ್ಕೊಂಬಂದೆ. ನ್ಯಾಯ ಸಿಗೋದು ಗಂಗಾವತಿ ಸ್ಟೇಷನ್ಗೆ ಕರ್ಕೊಂಬಂದ್ಮೇಲೆ ಅಲ್ಲಿಂದ ಕೊಪ್ಪಳ ಸ್ಟೇಷನ್ಗೆ ಕರೆಸಿದ್ರು. ಸ್ಟೇಷನ್ಗೆ ಕರೆಸಿದ್ಮೇಲೆ ನಾನು ನ್ಯಾಯ ಸಿಗುತ್ತೆ ಅಂತ ಇಲ್ಲಿ ಬಂದೆ. ಇಲ್ಲಿ ನೋಡಿದರೆ ಇಬ್ಬರು ಡಿವೈಡ್ ಮಾಡಿದ್ರು ಸರ್. ಫಸ್ಟಿಗೆ ಬಂದ ತಕ್ಷಣ ಡಿವೈಡ್ ಮಾಡಿದ್ರು. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಡಿವೈಡ್ ಮಾಡಿದ್ಮೇಲೆ ಅವ್ರ ಮನೆಯವರೆಲ್ಲರೂ ಬಂದು ಸರ್, ಇಡೀ ಫ್ಯಾಮಿಲಿನೇ ಬಂತು. ಮಾತಾಡ್ತಾಯಿದ್ರು. ಅವಳೇನಂದು ನಾನು ಬಿಟ್ಟು ಕೊಡಲ್ಲ ಅಂತ ಅಂದ್ಲು. ಆದರೂ ಕೂಡ ಅವ್ರು ಬಲವಂತವಾಗಿ ಹೇಳ್ಕೊಂಡಿದ್ರು ಸರ್ ಅವ್ರ ಮನೆಯಲ್ಲಿ. ನನಗೆ ಮುಖಾಮುಖಿ ಭೇಟಿ ಮಾಡೋಕ್ಕೂ ಬಿಡಲಿಲ್ಲ. ಲಾಸ್ಟಿಗೆ ಹೋಗ್ಬೇಕಾದ್ರೆ ನಾನು ನೋಡ್ತೀನಿ ಅಂತ ಬಂತು, ಅಳ್ತಾ ಇತ್ತು. ಹೋಗ್ಬೇಕಾದ್ರೆ ಅವ್ರು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಕರ್ಕೊಂಡ್ರು ಸರ್. ಮತ್ತೆ ಈಗ ನಿಮ್ಮ ಹುಡುಗಿ ನಿಮಗೆ ಬೇಕಾ? ನಿಮ್ಮ ಹೆಂಡತಿ ಈಗ ನಿಮ್ಗೆ ಹೆಂಡತಿ ಈಗ ಅವರು? ಹಾಂ ಸರ್. ನೀವು ಮದುವೆ ಆಗಿದ್ದೀರಿ? ಹಾಂ ಸರ್. ಎಲ್ಲಿ ಮದುವೆ ಆದ್ರಿ ಸರ್? ಬೊಮ್ಮಸಾಗರದಲ್ಲಿ ಹುಲಿಗೆ ದೇವಸ್ಥಾನದಲ್ಲಿ ನೋಲಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.